everyone, welcome to my channel. ಈ ವಿಡಿಯೋದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಕ್ವಶನ್ ಡಿಸ್ಕಸ್ ಮಾಡೋಣ. ಕ್ವಶನ್: ಎ ಶಾಪ್ ಕೀಪರ್ ರಿಯಲೈಸಸ್ ದಟ್ ಇನ್ಕ್ರೀಸಿಂಗ್ ದಿ ಸೆಲ್ಲಿಂಗ್ ಪ್ರೈಸ್ ಆಫ್ product by 25% will increase his profit amount by 150%. ಅಂದರೆ ಸೆಲ್ಲಿಂಗ್ ಪ್ರೈಸ್ 25% ಇನ್ಕ್ರೀಸ್ ಆದರೆ ಪ್ರಾಫಿಟ್ 150% ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ ಅಂತ ಇಲ್ಲಿ ಕಂಡೀಷನ್ ಹೇಳ್ತಾ ಇದ್ದಾರೆ. ನೋಡಿ ನೆಕ್ಸ್ಟು, ಇಫ್ ದಿ product is marked 33.33% above cost price, what is the percentage discount offered on the product? ಅಂದರೆ ನಾವು ಪರ್ಸೆಂಟೇಜ್ ಡಿಸ್ಕೌಂಟ್ ಫೈಂಡ್ ಔಟ್ ಮಾಡಬೇಕು ಯಾವ ಥರ ಅಂತ ನೋಡಿ. ಇಲ್ಲಿ ಎ ಶಾಪ್ ಕೀಪರ್ ರಿಯಲೈಸ್ ದ ಇನ್ಕ್ರೀಸ್ ಇನ್ ದಿ ಸೆಲ್ಲಿಂಗ್ ಪ್ರೈಸ್ ಆಫ್ ಪ್ರಾಡಕ್ಟ್ ಬೈ 25%. ಸೆಲ್ಲಿಂಗ್ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಬೈ 20%. ಎಸ್ ಪಿ ವ್ಯಾಲ್ಯೂ 25% ಆಫ್ ಎಸ್ ಪಿ is equal to 150% of profit. SP divided by profit. Selling price 150, 20 calculation ಮಾಡಿ 25 ones 25 6. SP value 6, profit ones. ಅಂದರೆ SP ವ್ಯಾಲ್ಯೂ ಎಷ್ಟು ನಮ್ಗೆ 6 ಬಂದಿದೆ, ಪ್ರಾಫಿಟ್ 1 ಅಂದರೆ ಕಾಸ್ಟ್ ಪ್ರೈಸು 6 - 1 5 ಪಾರ್ಟ್ಸ್ ಕಾಸ್ಟ್ ಪ್ರೈಸ್. ಓಕೆ, ಇದಾಯಿತು. ನೆಕ್ಸ್ಟ್ ಕಂಡೀಷನ್ ನೋಡಿ, ದ ಪ್ರಾಡಕ್ಟ್ ಈಸ್ ಮಾರ್ಕ್ಡ್ 33.33% ಅಬೋವ್ ಕಾಸ್ಟ್ ಪ್ರೈಸ್. ಅಂದರೆ 33.33 ಫ್ರಾಕ್ಷನ್ ವ್ಯಾಲ್ಯೂ 1/3. 3 ಅಂದರೆ ನಮ್ಗೆ ಕಾಸ್ಟ್ ಪ್ರೈಸ್ ಬರುತ್ತೆ 4 ಬಂದು ಇಲ್ಲಿ ಕಾಸ್ಟ್ ಪ್ರೈಸ್ 3 ಬಂದಿದೆ, ಇಲ್ಲಿ ಕಾಸ್ಟ್ ಮಾರ್ಕ್ ಪ್ರೈಸ್ 4 ಬಂದಿದೆ. ಇದನ್ನು ರೇಷಿಯೋ ಕನ್ವರ್ಟ್ ಮಾಡಿದಾಗ ನೋಡಿ, ಇಲ್ಲಿ ಫಸ್ಟ್ ಕಾಸ್ಟ್ ಪ್ರೈಸು ಮಾರ್ಕ್ ಪ್ರೈಸು, ಇದನ್ನು ರೇಷಿಯೋ ಕನ್ವರ್ಟ್ ಮಾಡಿದಾಗ ಕಾಸ್ಟ್ ಪ್ರೈಸು, ಮಾರ್ಕ್ ಪ್ರೈಸು, ಸೆಲ್ಲಿಂಗ್ ಪ್ರೈಸು. ಕಾಸ್ಟ್ ಪ್ರೈಸ್ ಫಸ್ಟ್ ಕಂಡು ಎಷ್ಟಿದೆ, ಕಾಸ್ಟ್ ಪ್ರೈಸ್ 3, ಮಾರ್ಕ್ ಪ್ರೈಸ್ 4, ಕಾಸ್ಟ್ ಪ್ರೈಸ್ 5, ಸೆಲ್ಲಿಂಗ್ ಪ್ರೈಸ್ 6. ಇದನ್ನು ರೇಷಿಯೋ ಕನ್ವರ್ಟ್ ಮಾಡಿದಾಗ 315, 5 × 4 20, 3 × 6 18. ಇದು ಕಾಸ್ಟ್ ಪ್ರೈಸ್ 15, ಮಾರ್ಕ್ ಪ್ರೈಸ್ 20, ಸೆಲ್ಲಿಂಗ್ ಪ್ರೈಸ್ 18. ನೋಡಿ ಇವಾಗ ಕ್ವಶನ್ನು, ವಾಟ್ ಈಸ್ ದ ಪರ್ಸೆಂಟೇಜ್ ಡಿಸ್ಕೌಂಟ್ ಆಫರ್? ಡಿಸ್ಕೌಂಟ್ ಯಾವತ್ತು ನಾವು ಮಾರ್ಕ್ ಪ್ರೈಸ್ ಮೇಲೆ ಮಾಡ್ತೀವಿ. ಮಾರ್ಕ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಡಿಸ್ಕೌಂಟ್ 2 ಬರುತ್ತೆ, ಡಿವೈಡ್ 20, ಮಾರ್ಕ್ ಪ್ರೈಸ್ 20 × 100. 20 ones 2 ones 2 1 10%. ನಮ್ಗೆ ಡಿಸ್ಕೌಂಟ್ ಎಷ್ಟು ಬಂತು 10%. ಮಾರ್ಕ್ ಪ್ರೈಸ್ ಡಿಸ್ಕೌಂಟು ನಮ್ಗೆ 10%. ಪರ್ಸೆಂಟೇಜ್ ಡಿಸ್ಕೌಂಟ್ 10%. ಇದು ಆನ್ಸರ್ 10% ಡಿಸ್ಕೌಂಟು. ಗೊತ್ತಾಯ್ತಲ್ಲ ಯಾವ ಥರ ಅಂತ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್.